ಅಲ್ಲ ಮಚ್ಚ, ಡಬಲ್ ಡಿಗ್ರಿ ಮಾಡ್ಕೊಂಡು ಒಳ್ಳೆ ಕೆಲಸದಲ್ಲಿ ಇದೆಯಲ್ರಿ, ಹೋಗಿ ಹೋಗಿ ದೊಡ್ಡ ಕೆಲಸ ಮಾಡ್ಕೊಂಡಿದ್ಯಲ್ಲೋ. ಅಯ್ಯೋ ಬಿಡ ಮಚ್ಚ, ಯಾರ್ಯಾರಿಗೆ ಯಾವ ಕೆಲಸದಲ್ಲಿ ನಿಮ್ದೇ ಐತ ಆ ಕೆಲಸ ಮಾಡ್ತಾರೆ. ಹಂಗಾದ್ರೆ ನೀನ್ ಮಾಡೋ ಕೆಲಸದಲ್ಲಿ ನಿಮ್ದೇ ಐತ ನಿನ್ಕ? ಮಾಡೋ ಕೆಲಸದಲ್ಲಿ ನೆಮ್ಮದಿ ಎಲ್ಲ ಐತೆ, ಬಿಸಿಲು ಮಳೆ ಅನ್ಕೊಂಡ್ ಸಾಯ್ಬೇಕಷ್ಟೇ. ಹೌದು ಬಿಡಪ್ಪ, ಅದೇ ಬಿಸಿಲು ಮಳೆ ಅನ್ಕೊಂಡು ನಾವ್ ಕೆಲಸ ಮಾಡೋದು ನಿಲ್ಸಿದ್ರೆ ನೀವು ಉಪವಾಸ ಇರ್ಬೇಕಾಗ್ತದೆ, ಹುಷಾರು. ಏನು, ನೀವು ಕೆಲಸ ಮಾಡೋದು ನಿಲ್ಸಿದ್ರೆ ನಾವು ಉಪವಾಸ ಇರ್ಬೇಕಾ? ಮಚ್ಚ ಕಾಮಿಡಿ ಮಾಡ್ಬೇಡಲಿ. ಅಲ್ಲ, ನೀನ್ ತೋಟದಲ್ಲಿ ಕೆಲಸ ಮಾಡದಿರೋದಕ್ಕೂ ನಾವು ಉಪವಾಸ ಇರೋದಕ್ಕೂ ಏನ್ ಸಂಬಂಧ? ಸಂಬಂಧನ? ಹೊಟ್ಟೆಗೆ ಏನ್ ತಿನ್ನೋದ್ ನೀವು? ಏನು, ಅನ್ನ ತರಕಾರಿ ಹಣ್ಣು ಹಂಪಲು ಅಷ್ಟೇ. ನಿಮಗೆ ಅಷ್ಟೇ ಅದು. ಏನ್ ಇವಾಗ ಊಟ ಮಾಡಕ್ ಬಳಸ್ತಿರಲ್ಲ ತರಕಾರಿಗಳು ಹಣ್ಣು ಹಂಪಲುಗಳು, ಬುಕ್ ಮಾಡಿದ ತಕ್ಷಣ ನಿಮ್ ಮನೆ ಬಾಗಿಲಿಗೆ ನಿಮಿಷದಾಗ ಬರ್ತದಲ್ಲ, ಅದನ್ನೆಲ್ಲಾನು ಯಾವ್ದೋ ಕಂಪ್ನಿಯವ್ರು ಬೆಳೆದಲ್ಲ. ನಾವು ಕಷ್ಟಪಟ್ಟು ರೈತರು ಬೆವ್ರು ಸುಸಿ ಬೆಳೆದಿರ್ತಕ್ಕಂಥದ್ದು. ನಾವಿಲ್ಲಿ ಬೆಳೆದಿಲ್ಲ ಅಂದ್ರೆ ನಿಮ್ ಮನೆಗೆ ಡಿಲಿವರಿ ಕೊಡಕ್ ಆಗಲ್ಲ. ಸುಮ್ನೆರು, ನಾವೇ ಫ್ರೀಯಾಗಿ ತಗೊಂತ ಇಲ್ಲ, ದುಡ್ಡು ಕೊಟ್ಟೆ ತಗೋತಾ ಇರೋದು. ಓ ಹಂಗೆ? ಒಂದ್ ಹೇಳ್ತೀನಿ ಕೇಳಿಸ್ಕೊ, ನಾವ್ ಬೆಳೆದಿರೋ ಬೆಳೆಗೆ ಯಾರ ಕೈಗೂ ಬೆಲೆ ಕಟ್ಟಕ್ ಆಗಲ್ಲ. ಒಂದು ವೇಳೆ ಬೆಲೆ ಫಿಕ್ಸ್ ಮಾಡಿದ್ರೆ ಅದನ್ನ ಕೊಂಡ್ಕೊಳಕ್ಕೆ ನಿಮ್ಮ ಸಂಬಳ ಕೂಡ ಸಾಕಾಗಲ್ಲ. ಬಿಡಿ ಬಚ್ಚ, ನೀನ್ ಹೇಳಿದ್ ನಿಜಾನೆ. ನೀನ್ ಏನಂತ ಅನ್ಬಿಟ್ಟು ಕಿಂಡಲ್ ಮಾಡ್ದೆ ಅಷ್ಟೇ, ಬೇಜಾರ್ ಮಾಡ್ಕೋಬೇಡ. ಹೌದು ಮಚ್ಚ, ಈ ಕಾಲದಲ್ಲಿ ರೈತರನ್ನ ದೇವರು ದೇಶದ ಬೆನ್ನೆಲು ಬಂದ್ಬಿಟ್ಟು ತಲೆ ಮೇಲೆ ಇಕ್ಕಂತಾರೆ. ಅದೇ ರೈತ ಬೆಳೆದಂತ ಬೆಳೆಗೆ ಬೆಲೆ ಅನ್ನೋ ವಿಚಾರ ಬಂದ್ರೆ ಯಾವನ್ನೂ ತಲೆ ಕೆಡ್ಸ್ಕೊಳೋದಿಲ್ಲ. ಇದು ರಿಯಾಲಿಟಿ.